अस्सलामुअलैकुम वरहमतुल्लाहि वबरकातुहू। डियर स्टूडेंट्स, आज हम 10th स्टैंडर्ड का जो एग्ज़ाम्स हो गए कनाडा का, उस एग्ज़ाम का क्वेश्चन पेपर सॉल्व करेंगे। हर एक क्वेश्चन का आंसर आज हम इस वीडियो में देखेंगे। मैं ये वीडियो लॉन्ग होता बल्कि इसलिए 4-5 बिट्स एक्सप्लेन कर रही हूँ। बाकी के जो बिट्स है वो हम नेक्स्ट वीडियो में देखेंगे। आई होप आपको ये वीडियो हेल्पफुल हो। सबसे फर्स्ट बिट में हम क्या देखेंगे, चूज़ द करेक्ट आंसर्स। उसमें फर्स्ट क्वेश्चन क्या है, सवर्ण दीर्घ संधिಗೆ ಉದಾಹರಣೆಯಾಗಿರುವ ಪದ। तो सवर्ण दीर्घ संधि के उदाहरण एग्जाम्पल कौन सा है बोल पूछ रहे। ए राजेंद्र, बी मरवन्नु, सी मಳೆಗಾಲ, डी हिमालय। उत्तर डी है हिमालय। आंसर क्या है, डी हिमालय। अब सेकंड क्वेश्चन देखेंगे। प्रश्न 2, ಅನುವರ್ತನಾಮ ಪದವಿದು। ಎ ಕೆರೆ, ಬಿ ಬೆಟ್ಟ, ಸಿ ಶಿಕ್ಷಕ, ಡಿ ಮರ। उत्तर शिक्षक। आंसर क्या है, सी शिक्षक। थर्ड, प्रथम विभक्ति प्रत्ययविದು। ए ಅಲ್ಲಿ, बी ऊ, सी इंद, डी अನ್ನು। आंसर इज उत्तर बी ऊ। इसका आंसर क्या है, ऊ है। ಮರಗಾಲು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ। ಎ ತತ್ಪುರುಷ ಸಮಾಸ, ಬಿ ಕರ್ಮಧಾರಯ ಸಮಾಸ, ಸಿ ಅಂಶಿ ಸಮಾಸ, ಡಿ क्रिया समास। उत्तर ए तत्पुरुष समास। इसका आंसर क्या है, ए तत्पुरुष समास। ये फर्स्ट बीट हुई आपके एग्जाम के क्वेश्चन पेपर की। अब है ने सेकेंड बीट देखेंगे। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಪ್ರಶ್ನೆ 5, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು। ये आपका फर्स्ट क्वेश्चन था, उसका आंसर देखो। उत्तर, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣವನ್ನು ಸಿದ್ಧ ಮಾಡಿ ಕೊಡುತ್ತಿದ್ದನು। उत्तर क्या है, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣವನ್ನು ಸಿದ್ಧ ಮಾಡಿ ಕೊಡುತ್ತಿದ್ದರು। ಪ್ರಶ್ನೆ 6, ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಿಂತ ಮಿಗಿಲಾದ ವಿದ್ಯೆ ಯಾವುದು। उत्तर, ಸರ್ವಜ್ಞ ಪ್ರಕಾರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಎಂದಿದ್ದಾರೆ। ಮೇಟಿ ವಿದ್ಯೆ। ಪ್ರಶ್ನೆ 7, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ। उत्तर, ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು ಸಲುವಾಗಿ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದರು। ಪ್ರಶ್ನೆ 8, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯುಳ್ಳವ ಅಂಶಗಳ್ಯಾವ್ಯಾವು। उत्तर, ಹಕ್ಕಿಯ ದೇಹ, ಸ್ವರೂಪ, ಪರಿಸರದ ವೈಲಕ್ಷಣ್ಯಗಳು, ಬಲಿ, ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯುಳ್ಳತವೆ। ಪ್ರಶ್ನೆ 9, ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ। उत्तर, ಹಕ್ಕಿ ಗೂಡಿನಲ್ಲಿ ಕಲಾವಿದರ ಸ್ವಪ್ರಜ್ಞತೆ ಮತ್ತು ವಿಜ್ಞಾನೀಯ ತಂತ್ರಜ್ಞಾನದ ಸಮನ್ವಯತೆಗೊಂಡಿದೆ। ಪ್ರಶ್ನೆ 10, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕವಾಗಿವೆ। उत्तर, ಗುರುಗಳು ಹೇಳಿದಂತೆ ಕಾಫಿ ಎಂದರೆ ಜೀವನ, ಕಪ್ಪು ಎಂದರೆ ಹಣ, ಅಂತಸ್ತು, ಅಧಿಕಾರ ಇದ್ದ ಹಾಗೆ। ಪ್ರಶ್ನೆ 11, ಕವಿ ಡಾ ಬಸವರಾಜ ಸಬರದ ಅವರ ಪ್ರಕಾರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು। उत्तर, ಕವಿ ಡಾ ಬಸವರಾಜ ಸಬರದ ಅವರ ಪ್ರಕಾರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನರ್ಥ ಹೊಳೆಯಿತು। ಪ್ರಶ್ನೆ 12, ತಿಮಿರಕ್ಕೆ ವೈರಿ ಯಾವುದು। उत्तर, ತಿಮಿರಕ್ಕೆ ವೈರಿ ದೀಪ। ಪ್ರಶ್ನೆ 13, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ। उत्तर, ಅಡಿಗರು ಹಗಲಿರುಳು ಹೆಗ್ಗುರಿಯ ಸಾಧನೆಗೆ ಹೋರಾಡಬೇಕೆಂದು ಹೇಳುತ್ತಾರೆ। ಪ್ರಶ್ನೆ 14, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ। उत्तर,
ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಿದ್ದಾರೆ. ಪ್ರಶ್ನೆ 15. ಅಕ್ಕ ಮಹಾದೇವಿಯ ಪ್ರಕಾರ ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಉತ್ತರ: ಅಕ್ಕ ಮಹಾದೇವಿಯ ಪ್ರಕಾರ ಧನವಿದ್ದವರಲ್ಲಿ ದಯಾ ಗುಣ ಇರಬೇಕು ಎಂದು ಹೇಳಿದ್ದಾರೆ. ಪ್ರಶ್ನೆ 16. ಅರ್ಜುನ ಉತ್ತರ ಕುಮಾರನಿಗೆ ದೂರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಎಂದನು? ಉತ್ತರ: ದೂರಕ್ಕೆ ಬೆನ್ನು ಹಾಕಿದರೆ ಪಾತಕವು ಪಾಪ ಪ್ರಾಪ್ತವಾಗುತ್ತದೆ ಎಂದು ಅರ್ಜುನ ಉತ್ತರನಿಗೆ ಹೇಳಿದನು. सो डियर स्टूडेंट्स, यहाँ तक आपके 1 मार्क के क्वेश्चन आंसर्स हो गए. अब हम क्या देखेंगे? 2-3 वाक्य 2-3 मार्क के क्वेश्चन आंसर्स देखेंगे. सबसे पहले 17 क्वेश्चन. ಪ್ರಶ್ನೆ 17. ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಉತ್ತರ: ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನೆಂದರೆ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲಾರೆ. ನಾನು ಎಲ್ಲೂ ಹೋಗಿ ಆಹಾರ ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ ಎಂದಿತ್ತು. ಪ್ರಶ್ನೆ 18. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಪುಟ್ಟಯ್ಯನವರು ಬಾಲ್ಯದಲ್ಲಿ ಹುಟ್ಟಿದ 6 ತಿಂಗಳು ಇರುವಾಗ ಕಣ್ಣಿನ ಬೇನೆ ಕಾಣಿಸಿಕೊಂಡಿತ್ತು. ಆ ಕಾಲದಲ್ಲಿ ನಾಟಿ ವೈದ್ಯರು ಇದ್ದರು. ಅವರು ಕಣ್ಣು ಗುಡ್ಡೆಗೆ ತೊನಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿದ್ದರು. ಆಗ ಮುಟ್ಟಿಸುವಾಗ ತೊನಸೆ ಕೈಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು. ಆವಾಗ ಅದು ಹರಿಯುವ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಹೀಗೆ ಪುಟ್ಟಯ್ಯನವರ ಕಣ್ಣು ಕಳೆದುಕೊಂಡರು. ಪ್ರಶ್ನೆ 19. ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಯನ್ನು ನೀಡುತ್ತಾರೆ? ಉತ್ತರ: ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟಬಲ್ಲವು. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೆರೆಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನು ಆಯ್ದುಕೊಳ್ಳುತ್ತವೆ. ಹಕ್ಕಿಗಳ ನೆಲೆಯನ್ನು ಅನೇಕ ಕಡೆ ಮಾನವ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ದಟ್ಟಣೆ ಹೊಂದಿಕೊಂಡವು. ಹಾಗಾಗಿ ನಾವೀಗ ಟ್ರಾನ್ಸ್ ಫಾರ್ಮರ್ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ಅಷ್ಟೇ ಏಕೆ ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ಕಾಣುತ್ತಿದ್ದೇವೆ. ಪ್ರಶ್ನೆ 20. ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ್ದು ವಿಚಾರಗಳೇನು? ಉತ್ತರ: ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ಹೀಗೆ ಹೇಳಿದರು. 1666ರಲ್ಲಿ ಲಂಡನ್ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿತ್ತು. ಆಗ 2-3 ದಿನ ಲಂಡನ್ ಹೊತ್ತಿ ಉರಿಯಿತಂತೆ. 13,000 ಮನೆಗಳು, 80 ಚರ್ಚುಗಳು ಸುಟ್ಟು ಹೋದವಂತೆ. ಆದರೆ ನೆನಪಿಗಾಗಿ 200 ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದರಂತೆ. ಅದಕ್ಕಿಂತ 1-2 ವರ್ಷಗಳ ಹಿಂದೆ ಪ್ಲೇಗ್ ರೋಗ ಬಂದು 12-13 ಸಾವಿರ ಜನ ಸತ್ತು ಹೋದರಂತೆ. ಅದು
ಎಂದು ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದನು. ಪ್ರಶ್ನೆ 21. ಟವರ್ ಆಫ್ ಲಂಡನ್ ಅನ್ನು ನಿಗೂಢ ಸ್ಥಳ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ಲಂಡನ್ ಬ್ರಿಡ್ಜ್ಗೆ ಹತ್ತಿರದಲ್ಲೇ ಟವರ್ ಆಫ್ ಲಂಡನ್ ನೋಡಿದೆವು. ಇದು 3-4 ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ. ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದ ಜಾಗ. ರಾಜಮನೆತನಗಳಲ್ಲಿನ ವೈಷಮ್ಯ, ಅಸೂಯೆ, ಕೊಲೆ, ಸುಲಿಗೆಗಳ ತಾಣವಿದ್ದು, ರಾಬರ್ಟ್ ಕ್ಲೈವ್ 1757ರ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ. ಆದ್ದರಿಂದ ಟವರ್ ಆಫ್ ಲಂಡನ್ ಅನ್ನು ನಿಗೂಢ ಸ್ಥಳ ಎಂದು ಕರೆಯುತ್ತಾರೆ. ಪ್ರಶ್ನೆ 22. ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಬಸವಣ್ಣನವರು ತಮ್ಮ ವಚನದಲ್ಲಿ ಜನರ ಹಾಗೂ ಸಮಾಜದಲ್ಲಿನ ಮೌಢ್ಯತೆಯನ್ನು ಈ ರೀತಿ ಖಂಡಿಸಿದ್ದಾರೆ. ಜನರು ನೀರು ಕಂಡಲ್ಲಿ ಮುಳುಗುತ್ತಾರೆ, ಮರವನ್ನು ಕಂಡರೆ ಸುತ್ತುತ್ತಾರೆ. ವತ್ತುವ ಜಲವ, ಒಣಗುವ ಮರವನ್ನು ನಂಬುವ ಈ ಜನ ದೇವರ ಇರುವಿಕೆಯನ್ನು ಮರೆತು ಮರವನ್ನು ಸುತ್ತುತ್ತಾ, ನದಿಯನ್ನು ಮುಳುಗುವ ಜನರು ದೇವರ ಅರಿವನ್ನು ಪಡೆಯುವ ಮೂಲಕ ತಮ್ಮ ಮೌಢ್ಯತೆಯನ್ನು ದೂರ ಮಾಡಬೇಕೆಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಪ್ರಶ್ನೆ 23. ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಎಂಬುದನ್ನು ವಿವರಿಸಿರಿ. ಉತ್ತರ: ಮಗುವಿನ ಮಲಗಿದ ಹಾಸಿಗೆಯು ತನ್ನ ಮನೆಯಿಂದ ಕದ್ದದಂಥ ವಸ್ತು ಎಂದು ತಿಳಿದಾಗ ಕೋಪಗೊಳ್ಳದೆ ತನ್ನ ವೃತ್ತಿ ಧರ್ಮಕ್ಕನುಸಾರ ಮಗುವಿನ ಪ್ರಾಣವನ್ನು ಉಳಿಸಲು ಮುಂದಾದರು. ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು. ಜ್ವರದ ರೀತಿಯನ್ನು ಪರೀಕ್ಷಿಸಿ ಗುರುತಿಸಿದರು. ತಂದೆ ತಾಯಿಗೆ ಧೈರ್ಯ ಹೇಳಿದರು. ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು. ಯಾವುದೇ ಸೊಂಪು ಬೇಕಾಯಿತು ಆ ಕತ್ತಲೆಯ ರಾತ್ರಿಯಲ್ಲೇ ಕಾಡಿಗೆ ಹೋಗಿ ಕಲ್ಲುಮುಳ್ಳು ಲೆಕ್ಕಿಸದೆ ಅಲೆದಾಡಿ ಹುಡುಕಿ ತಮಗೆ ಬೇಕಾದ ಸೊಪ್ಪು ತಂದು ಅರೆದು ರಸ ಮಾಡಿ ಕುಡಿಸಿದರು. ಸ್ವಲ್ಪ ಲೇಹವನ್ನು ಕಣಿಗೆ ಬಳಿದರು. ಹೀಗೆ ಮಾಡಿ ಮಗುವಿನ ಪ್ರಾಣವನ್ನು ಉಳಿಸಿದರು. ಪ್ರಶ್ನೆ 24. ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಗೆ ಯಾವ ಅಳುಕು ಇದೆ ಎಂಬುದನ್ನು ಉದಾಹರಣೆಯೊಂದಿಗೆ ಬರೆಯಿರಿ. ಉತ್ತರ: ಕವಯಿತ್ರಿ ಡಾ ಎಚ್. ಎಲ್. ಪುಷ್ಪರವರ ಪ್ರಕಾರ ನಾಗರಿಕತೆ ಬೆಳೆದಂತೆ ಇವರಿಗೆ ಇರುವ ಅಳುಕೇನೆಂದರೆ ಜನರ ಮೂಲಭೂತ ಅವಶ್ಯಕತೆಗಳಾದ ನೀರು, ಆಹಾರ, ಗಾಳಿ, ಮನೆಗಟ್ಟಲು, ಭೂಮಿ ಮುಂತಾದ ಎಲ್ಲವನ್ನೂ ತಿಂದು ತೆಗಿದ್ದಾನೆ. ಹಾಗೆ ಜನರ ಬಗೆಯ ಕಾರೇನು, ಪುಟ್ಟ ಮೋಟಾರುಗಳೇನು, ಆಕಾಶದಲ್ಲಿ ಲೋಹದ ಹಕ್ಕಿಯ ಹಾರಾಟವೇನು, ಈ ಎಲ್ಲ ಸುಖ ಜೀವನದಿಂದಾಗಿ ಭೂಮಿಯಲ್ಲಿ ಸಿಗುವ ನೈಸರ್ಗಿಕ ಸಂಪನ್ಮೂಲಗಳು ಇಂಧನ ತಿರುತ್ತಲಿದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಮಾನವರ ಬದುಕು ನಾಳೆ ಏನು ಹೇಗೆ ಎಂದು ಅಳಕನ್ನು कवयित्री तಮ್ಮ ಪದ್ಯದಿಂದ ಹೇಳಿದ್ದಾರೆ. So dear students, यहाँ तक आप लोगों के क्या हुआ 2 मार्क के क्वेश्चन आंसर्स हुए. 1 मार्क 2 मार्क के क्वेश्चन आंसर्स हो गए, ये जो आपके बोर्ड एग्जाम्स में आए थे. अब हम क्या देखेंगे फोर्थ बिट में क्या है, कवि परिचय है. कवि परिचय में आपको क्या क्या लिखना है वो देखिए. मोस्ट इम्पोर्टेंट, कवि साहित्य
जन्म स्थल, तो कवि का नाम लिखना है और है नहीं उनका जन्म स्थल बोले तो प्लेस लिखना है, काला बोले तो उनका ईयर लिखना है, कृति बोले तो उन्होंने जो बुक्स लिखे वो कृति के नेम्स लिखना है, ಮತ್ತು बिरुदु अगर उनको कृति है कोई बिरुदु मिला तो वो बिरुद का ನೇಮ್ लिखना है और ಪ್ರಶಸ್ತಿಯನ್ನು ಕುರಿತು वाक्य ರೂಪದಲ್ಲಿ ಬರೆಯಿರಿ. प्रशस्ति बोले तो उनके अवार्ड्स के बारे में लिखना है और स्पेशली ये सारे चीज़ा किस तरह लिखना है बोले तो वाक्य रूपದಲ್ಲಿ बरेरी. ये सारे चीज़ों को है ने सेंटेंस बना के लिखना है. वाक्य बोले तो किसे बोलते हैं, सेंटेंस को बोलते हैं. देखिए यहाँ पे है क्या है, देखो जन्म स्थल काला, तो ये जन्म स्थल बोले तो प्लेस और बोले तो ईयर उनका लिखे तो है उसको 1 मार्क देते. कृतिಗಳು प्रशस्ति, उनके कौन से बुक्स है और उनको कौन से अवार्ड्स मिले वो लिखे तो उसके लिए 1 मार्क्स रहता. वाक्य रूपದಲ್ಲಿ बರೆಯುವುದು भाषा शैली, आप है सेंटेंस किस तरह से सेंटेंस बना के लिखे तो है वो सेंटेंस के लिए भी 1 मार्क्स, टोटल 3 मार्क्स आपको ऐसे मिलते हैं. तो इस तरह से लिखे तो कवि परिचय आपको 3 मार्क्स मिलते हैं. वो एज इट इज़ लिखते उसके लिए आपको 1 मार्क नहीं मिलता क्योंकि वो सेंटेंस के रूप में नहीं रहता. 25 आपको किसके दिया, ಕುಮಾರವ್ಯಾಸ. ಉತ್ತರ, ಕುಮಾರವ್ಯಾಸ ಇರುವ ನಿಜನಾಮ ನಾರಾಯಣಪ್ಪ. ಇವರು ಕ್ರಿಸ್ತಶಕ ಸುಮಾರು 1430ರಲ್ಲಿ ಗದುಗಿನ ಕೋಳಿವಾಡದಲ್ಲಿ ಜನಿಸಿದರು. ಇವರು ಕರ್ನಾಟಕ ಭಾರತ, ಗಂಧಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾರೆ. ಐರಾವತ್ ಕೃತಿಯು ಇವರದೆಂದು ಹೇಳಲಾಗಿದೆ. ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನನ್ನು ಕನ್ನಡದಲ್ಲಿ ಬರೆದವನಾದ್ದರಿಂದ ಕುಮಾರವ್ಯಾಸನೆಂಬ ಅಭಿಧಾನವನ್ನು ಹೊಂದಿದ್ದಾನೆ. ಕಾವ್ಯದ ಉದ್ದಕ್ಕೂ ರೂಪಕಾಲಂಕಾರವನ್ನು ಬಹಳವಾಗಿ ಬಳಸಿದವನಾದ್ದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. या आपका क्या था, कवि परिचय था. अब सेकेंड 5th बीट में क्या है बोले तो ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. पद्यದ सारांश बोले तो समरी लिखना है, पोएम की समरी. और मोस्ट इम्पॉर्टेंट पोएम की समरी कैसे लिखना है, वाक्य रूपದಲ್ಲಿ. वाक्य बोले तो सेंटेंस बना के लिखना है. अब उसके मार्क्स कैसे डिवाइड करते देखिए. ಪಾಠ್ಯಾಂಕಕ್ಕೆ 2 अंक, पद ಬಳಕೆ ಮತ್ತು ಶೈಲಿಗೆ 1 अंक. तो है ये किस तरह से आप समरी लिखते हैं उसको 2 मार्क्स लिखते हैं और है कौन से वर्ड्स आप यूज़ करें उसके लिए 1 मार्क्स मिलता. तो इस तरह आपको 3 मार्क्स का समरी रहता. प्रश्न 26, ये आप लोगों की पोएम है. उत्तर देखिए इसका कैसा लिखना है समरी. उत्तर, ಈ ಪದ್ಯ ಭಾಗವನ್ನು CPK ಅವರು ಬರೆದಿರುವ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಆಡಂಬರ ಪ್ರದರ್ಶನ ಇವುಗಳಿಗೆ ಮನಸೋಲುವುದು ಸಾಮಾನ್ಯ. ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯವೆಂದು ಬಹಳಷ್ಟು ಮಂದಿ ತಿಳಿಸಿದ್ದಾರೆ. ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇದೆ. ಹಸಿ ಸೌದೆಯಿಂದ ಬರೀ ಶಬ್ದ ಬರುವುದೇ ಹೊರತು ಬೆಂಕಿ ಬರುವುದಿಲ್ಲ. ಇದು ಬುಸುಕಟ್ಟು ಜೋರಾಗಿ ದನಿಯನ್ನೆತ್ತುತ್ತದೆ. ಕಿಡಿ ಸೋಂಕಿದಾಗ ಮುದ್ದು ಸಿಡಿದು ಅಬ್ಬರಿಸುತ್ತದೆ. ರವಿಯ ಕಿರಣಕ್ಕೆ ಇಬ್ಬನಿ ಕರಗುವಂತೆ ಕತ್ತಲೆ ದೀಪದ ಎದುರು ಮೌನವಾಗಿ ಸರಿಯುವಂತೆ ಮಾನವ ಸಿಡುಕು ಮಿಡುಕನ್ನು ತೊರೆದು ಮೌನವಾಗಿ ಬಾಳಬೇಕು ಎಂಬ ಸಂದೇಶವನ್ನು CP कृष्णकुमारವರು तम पद्यದಲ್ಲಿ ತಿಳಿಸಿದ್ದಾರೆ. सो डियर स्टूडेंट्स, यहाँ तक आप लोगों को क्या हुआ, पोएम हुआ, समरी हुआ, पोएम की समरी हुआ. अब हम क्या देखेंगे 6th बीट.
अलंकार ಹೆಸರಿಸಿ लक्षण बरेदु समन्वयते ಮಾಡುವುದು। हाँ, वो क्या लिखना है? अलंकार लिखना है। अलंकार कैसा लिखे तो आपको मार्क्स डिवाइड करे हुए देखें। अलंकारವನ್ನು ಹೆಸರಿಸುವುದು, अलंकार कौन सा अलंकार है वो के नाम लिखे तो उसके लिए 1 मार्क रहता। लक्षण ಮತ್ತು ಸಮನ್ವಯಗೊಳಿಸುವುದು, ये लक्षण अलंकार के लक्षण और समन्वय लिखे तो उसके 2 मार्क्स, टोटल 3 मार्क्स मिलते हैं आपको। देखिए उसका आंसर देखिए। ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಉತ್ತರ। ಅಲಂಕಾರದ ಹೆಸರು ಉಪಮಾ ಅಲಂಕಾರ। ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ। ಉಪಮೇಯ ಮಗುವಿನ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಮನೋಹರತೆ, ಸಮನ್ವಯ ಈ ವಾಕ್ಯದಲ್ಲಿ ಮಗುವಿನ ಮುಖ ಎಂಬ ಉಪಮೇಯವನ್ನು ಚಂದ್ರ ತಮ್ಮ ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಮನೋಹರತೆ ಎಂಬ ಸಮಾನಧರ್ಮದೊಂದಿಗೆ ಹೋಲಿಸಿ ವರ್ಣಿಸುವುದರಿಂದ ಇದು उपमालंकारಕ್ಕೆ उदाहरणೆಯಾಗಿದೆ। इतना लिखे तो आपको 3 मार्क्स मिलते हैं। ये अलंकार है। अब इसके बाद देखेंगे नेक्स्ट। स्टूडेंट्स, ये था आपके मॉडल क्वेश्चन पेपर के क्वेश्चन एंड आंसर्स। यहाँ तक मैं 5 बिट्स एक्सप्लेन कर रही हूँ। इसके बाद के जो बिट्स हैं मैं वो नेक्स्ट वीडियो में एक्सप्लेन करूँगी इंशाल्लाह। आई होप आपको हेल्प हो एंड नेक्स्ट वीडियो के लिए रेडी रहो। थैंक यू।